ಬೇಕು ಅನ್ನುವ ನಿಯಮವನ್ನ ಹಾಕಿದ್ದಾರೆ. ಎಂಇಎಸ್ ಪುಂಡರು ನಾಡಧ್ವಜ ಸುಟ್ಟು ಹಾಕಿ ದುಷ್ಕೃತ್ಯ ಎಸಗಿರುವುದನ್ನು ಖಂಡಿಸಿ ರಾಜ್ಯದ ಹಲವು ಕಡೆ ಪ್ರತಿಭಟನೆ ನಡೆದಿದೆ. ಬೆಂಗಳೂರಿನ ಮೌರ್ಯ ಸರ್ಕಲ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಘಟಕದ ವತಿಯಿಂದ ಪ್ರತಿಭಟನೆಯಾಗಿದೆ. ಯುವ ಘಟಕದ ರಾಜ್ಯಾಧ್ಯಕ್ಷ ಧರ್ಮರಾಜ್ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು, ಕನ್ನಡ ಬಾವುಟವನ್ನು ಸುಟ್ಟಿರುವವರನ್ನ ಕೂಡಲೇ ಬಂಧಿಸಬೇಕು. ಒಂದು ವೇಳೆ 24 ಗಂಟೆಯೊಳಗೆ ಬಾವುಟ ಸುಟ್ಟವರನ್ನ ಬಂಧಿಸದಿದ್ರೆ ಬೆಳಗಾವಿ ಚಲೋ ಮಾಡ್ತೇವೆ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ದತ್ತ ಜಯಂತಿ ಅಂಗವಾಗಿ ಚಿಕ್ಕಮಗಳೂರು ನಗರದಲ್ಲಿ ಬೃಹತ್ ಬೈಕ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ನೂರಾರು ಸಂಖ್ಯೆಯಲ್ಲಿ ಯುವಕರು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡು ದತ್ತಾತ್ರೇಯನ ಘೋಷಣೆ ಕೂಗಿದ್ರು. ಡಿಸೆಂಬರ್ 17ರಿಂದ 19ರವರೆಗೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿದ್ದು, ಇದರ ಅಂಗವಾಗಿ ಬೈಕ್ ಜಾಥಾ ನಡೆಸಲಾಯಿತು. ಡಿಸೆಂಬರ್ 17ರಂದು ಸಾವಿರಾರು ಮಹಿಳೆಯರಿಂದ ಅನಸೂಯ ಜಯಂತಿ ನಡೆದರೆ 18ರಂದು ಸಾವಿರಾರು ಜನರಿಂದ ಚಿಕ್ಕಮಗಳೂರು ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ನಡೆಯಲಿದೆ. ಕೊನೆಯ ದಿನವಾದ ಡಿಸೆಂಬರ್ 19ರಂದು ಭಕ್ತಾದಿಗಳು ದತ್ತಾತ್ರೇಯನ ದರ್ಶನ ಪಡೆಯಲಿದ್ದಾರೆ. ರಾಜ್ಯಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಮಾಲಾಧಾರಣೆ ಮಾಡಿದ್ದು, ದತ್ತಪಾದುಕೆ ದರ್ಶನ ಮಾಡಿದ ಬಳಿಕ ಮಾಲೆಯನ್ನ ತೆಗೆಯುತ್ತಾರೆ. ದತ್ತ ಜಯಂತಿ ಆಚರಣೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಕಾಫಿನಾಡಲ್ಲಿ ಕೇಸರಿ ಕಲರವ ಎದ್ದು ಕಾಣ್ತಿದೆ. ಯಾದಗಿರಿಯಲ್ಲಿ ಹನುಮ ಮಾಲಾಧಾರಿಗಳು ಪಾದಯಾತ್ರೆ ನಡೆಸಿದ್ರು. ಯಾದಗಿರಿ ನಗರದ ವಿವಿಧ ರಸ್ತೆಗಳಲ್ಲಿ ಯಾತ್ರೆ ಸಾಗಿದೆ. ಮೈಲಾಪುರ ಬೇಸ್ನಿಂದ ನಗರಸಭೆ ಬಳಿಯ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ ಭಜನೆ ಮೂಲಕ ಆಂಜನೇಯ ಭಾವಚಿತ್ರದ ಮೆರವಣಿಗೆ ಮಾಡಲಾಯಿತು. ಕೊಪ್ಪಳದಲ್ಲಿ ಜಿಲ್ಲಾಡಳಿತದ ನಿರ್ಬಂಧದ ಮಧ್ಯೆಯೂ ಅಂಜನಾದ್ರಿ ಬೆಟ್ಟದಲ್ಲಿ ಹನುಮ ಮಾಲಾ ವಿಸರ್ಜನೆ ಮಾಡಲಾಗಿದೆ. ಸಾವಿರಾರು ಮಾಲಾಧಾರಿಗಳು ಅಂಜನಾದ್ರಿಯ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಇಂದು ಹನುಮ ಜಯಂತಿ ಹಿನ್ನೆಲೆ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ಎಲ್ಲಾ ರೀತಿಯ ಮದ್ಯ ಮಾರಾಟ ನಿಷೇಧ ಮಾಡಲಾಗಿದೆ. ನಿಷೇಧ ಮಾಡಿ ಕೊಡಗು ಜಿಲ್ಲಾಧಿಕಾರಿ ಡಾಕ್ಟರ್ ಸತೀಶ್ ಆದೇಶ ಹೊರಡಿಸಿದ್ದಾರೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೆ ನಿಷೇಧಿಸಲಾಗಿದೆ. ಕೋಮು ಸೂಕ್ಷ್ಮ ಪ್ರದೇಶ ಹಿನ್ನೆಲೆ ಶಾಂತಿ ಕಾಪಾಡುವ ದೃಷ್ಟಿಯಿಂದ ಮದ್ಯ ಮಾರಾಟ ನಿಷೇಧ ಮಾಡಿ ಅಬಕಾರಿ ಕಾಯ್ದೆ 1965 ಕಲಂ 21ರ ಅನ್ವಯ ಆದೇಶ ಹೊರಡಿಸಲಾಗಿದೆ. ಗದಗ ಬೆಟಗೇರಿ ನಗರಸಭೆ ಚುನಾವಣೆ ಹಿನ್ನೆಲೆ ನಾಮಪತ್ರ ಸಲ್ಲಿಕೆ ವೇಳೆ ಕಾಂಗ್ರೆಸ್ ಕಾರ್ಯಕರ್ತನ ವರ್ತನೆ ಚರ್ಚೆಗೆ ಗ್ರಾಸವಾಗಿದೆ. ವಾರ್ಡ್ ನಂಬರ್ 31ರ ಕಾಂಗ್ರೆಸ್ ಅಭ್ಯರ್ಥಿ ಗೀತಾಬಾಯಿ ನಾಮಪತ್ರ ಸಲ್ಲಿಸಲು ಮೆರವಣಿಗೆ ಮೂಲಕ ಮಹಿಳೆಯರು ಡಾನ್ಸ್ ಮಾಡುತ್ತಾ ಬಂದಿದ್ದಾರೆ. ವೇಳೆ ಕಾಂಗ್ರೆಸ್ ಕಾರ್ಯಕರ್ತ ಜಾವೇದ್ ಮಾನ್ವಿ ಮಹಿಳೆಯರ ಮೇಲೆ ಹಣ ತೂರಿದ್ದಾನೆ. ಕಾಂಗ್ರೆಸ್ ಕಾರ್ಯಕರ್ತನ ವರ್ತನೆ ಈಗ ಚರ್ಚೆಗೆ ಗ್ರಾಸವಾಗಿದೆ. ಉಡುಪಿಯ ಕೃಷ್ಣ ಮಠದಲ್ಲಿ ನಡೀತಾ ಇರುವ ವಿಶ್ವ ಪ್ರಣಮ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ರಾಜ್ಯದಲ್ಲಿ ಮತಾಂತರ ಕಾನೂನು ಜಾರಿಯ ವಿಚಾರವಾಗಿ ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಜಾರಿಯಾಗತ್ತೆ, ಸರ್ಕಾರ ಕಾನೂನು ಜಾರಿ ಮಾಡುತ್ತೆ ನಿಜ, ಆದರೆ ಯಾವತ್ತೂ ಕಾನೂನು ಮಾತ್ರ ಪರಿಹಾರ ಅಲ್ಲ, ಸಮಾಜ ಜಾಗರೂಕವಾಗಿದ್ರೆ ಮಾತ್ರ ಕಾನೂನು ಪ್ರಯೋಜನವಾಗುತ್ತೆ ಅಂತ ಹೇಳಿದ್ದಾರೆ. ಸಚಿವ ಶಿವರಾಮ್ ಹೆಬ್ಬಾರ್ ಮತ್ತು ಉತ್ತರ ಕನ್ನಡ ಎಸ್ಪಿ ಸುಮನ್ ಪನ್ನೇಕರ್ ನಡುವೆ ಸಮನ್ವಯ ಕೊರತೆ ಇದೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಶಿವರಾಮ್ ಹೆಬ್ಬಾರ್ ಪರೋಕ್ಷವಾಗಿ ಎಸ್ಪಿ ಈ ಜಿಲ್ಲೆಯ ನಾಡಿಮಿಡಿತ ಅರಿತಿರೋದಾದ್ರೆ ಇರ್ಲಿ, ಇಲ್ಲವಾದ್ರೆ ಬೇರೆ ಜಿಲ್ಲೆ ನೋಡ್ಕೊಳ್ಬಹುದು ಅಂತ ಹೇಳೋ ಮೂಲಕ ಹೊಂದಾಣಿಕೆಯ ಕೊರತೆ ಇದೆ ಅನ್ನೋದನ್ನ ಖಾತ್ರಿಪಡಿಸಿದ್ದಾರೆ. ಕೋಲಾರದ ಬಂಗಾರಪೇಟೆಯ ಐಶ್ಲೆ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಮತಾಂತರಕ್ಕೆ ಪ್ರೇರೇಪಿಸುವ ಸಂದೇಶ ರವಾನಿಸಿದ ಆರೋಪ ಕೇಳಿಬಂದಿದೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಸಂಬಂಧಪಟ್ಟ ಹಾಡುಗಳನ್ನ ಮಕ್ಕಳಿಗೆ ಹೇಳಿಕೊಡುವಂತೆ ಪೋಷಕರಿಗೆ ಸಂದೇಶ ರವಾನಿಸುತ್ತಿದ್ದಾರಂತೆ. ಹಿಂದೂ ಜಾಗರಣ ವೇದಿಕೆ ಮುಖಂಡರು ಶಾಲಾ ಮುಖ್ಯಸ್ಥರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೀದರ್ ಜಿಲ್ಲೆಯ ರೈತರ ಜೀವನಾಡಿಯಾದ ಕಾರಂಜ ಜಲಾಶಯದ ನೀರಿನಿಂದ ಹಲವು ಬೆಳೆಗಳಿಗೆ ಆಧಾರವಾಗಬೇಕಿದೆ. ಆದರೆ ಡ್ಯಾಮ್ ಅಲ್ಲಿ ನೀರಿದ್ರೂ ಕಾಲುವೆಗೆ ನೀರು ಹರಿತಿಲ್ಲ. ಕಾಲುವೆಗೆ ನೀರು ಬರುವ ಹಾದಿಯನ್ನೇ ರೈತರು ಕಾಯ್ತಿದ್ದಾರೆ. ಕಾರಂಜ ಯೋಜನೆ ಜಾರಿಯಾಗಿ 52 ವರ್ಷ ಕಳೆದರೂ ರೈತರಿಗೆ ನೀರು ಮಾತ್ರ ಸಿಕ್ಕಿಲ್ಲ. ಕಾರಂಜ ಡ್ಯಾಂ 1969-70ನೇ ಸಾಲಿನಲ್ಲಿ ಮಾಂಜ್ರಾ ನದಿಗೆ ಅಡ್ಡಲಾಗಿ ಡ್ಯಾಂ ಅನ್ನು ನಿರ್ಮಾಣ ಮಾಡಲಾಗಿದೆ. ಜಲಾಶಯ ನಿರ್ಮಾಣದಿಂದ ಸಾರ್ವಜನಿಕರಿಗೆ ಕುಡಿಯುವ ನೀರು ಮಾತ್ರ ಪೂರೈಕೆಯಾಗ್ತಿದೆ. ರೈತರ ಕೃಷಿ ಜಮೀನಿಗೆ ನೀರು ಪೂರೈಕೆಯಾಗ್ತಿಲ್ಲ. ಅಧಿಕಾರಿಗಳ ನಿಷ್ಕಾಳಜಿಯಿಂದಾಗಿ ಡ್ಯಾಂ ನಿರ್ಮಾಣವಾಗಿ ದಶಕಗಳು ಕಳೆದರೂ ಜಮೀನಿಗೆ ನೀರಿಲ್ಲ ಅಂತ ರೈತರು ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದರು. ಒಂದು ಕಾಲದಲ್ಲಿ ದೇಶದಿಂದ ರಫ್ತಾಗುವ ದಾಳಿಂಬೆಯಲ್ಲಿ ಅರ್ಧದಷ್ಟು ಪಾಲನ್ನು ಹೊಂದಿದ ಕೊಪ್ಪಳ ಜಿಲ್ಲೆಯಲ್ಲಿ ಈಗ ದಾಳಿಂಬೆ ಬೆಳೆಗಾರರೇ ಸಾಲಗಾರರಾಗಿದ್ದಾರೆ. ಬ್ಯಾಂಕ್ಗಳಿಂದ ಕಿರುಕುಳ ಇದೆ, ಬ್ಯಾಂಕ್ಗಳಲ್ಲಿ ಸಾಲವನ್ನು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಋಣಮುಕ್ತರನ್ನಾಗಿ ಮಾಡಿ ಅಂತ ಅಖಿಲ ಭಾರತ ದಾಳಿಂಬೆ ಬೆಳೆಗಾರರ ಸಂಘ ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಿದೆ.
ಪ್ರಾಕೃತಿಕ ವಿಕೋಪದಿಂದಾಗಿ ದಾಳಿಂಬೆಗೆ ದುಂಡಾಣು ರೋಗ ತಗುಲಿ ಇಡೀ ಭೂಮಿಯು ರೋಗದಿಂದ ಕೂಡಿತ್ತು. ಇದರಿಂದಾಗಿ ದಾಳಿಂಬೆಯನ್ನ ರೈತರು ಕಿತ್ತು ಹಾಕಿದ್ದಾರೆ. ಈ ಸಮಯದಲ್ಲಿ ದಾಳಿಂಬೆ ಬೆಳೆಗಾಗಿ ವಿವಿಧ ಬ್ಯಾಂಕ್ಗಳಲ್ಲಿ ಲಕ್ಷಗಟ್ಟಲೆ ರೂಪಾಯಿ ಸಾಲ ಪಡೆದಿದ್ರು. ದಾಳಿಂಬೆ ಬೆಳೆ ನಾಶವಾದ ನಂತರ ಈ ಸಾಲ ಹಾಗೆ ಉಳಿದಿದೆ. ಸಾಲಕ್ಕಾಗಿ ಭೂಮಿಯನ್ನ ಬ್ಯಾಂಕ್ಗೆ ಒತ್ತೆ ಇಟ್ಟಿದ್ದಾರೆ. ಬ್ಯಾಂಕ್ ಸಾಲ ನೆಪದಲ್ಲಿ ಬ್ಯಾಂಕ್ಗಳು ಹೊಸ ಸಾಲ ನೀಡುತ್ತಿಲ್ಲ. ಈ ಕಾರಣಕ್ಕಾಗಿ ಸಾಲ ಮನ್ನಾ ಮಾಡಿ ಅಂತ ರೈತರು ಆಗ್ರಹಿಸಿದ್ರು. ಆದರೆ ಸಾಲ ಮನ್ನಾ ಮಾಡಿಲ್ಲ. ರೈತರ ನೆರವಿಗೆ ಅಧಿಕಾರಿಗಳು, ಸಚಿವರು ಬರಬೇಕು, ಇಲ್ಲದಿದ್ದರೆ ರೈತರು ಇನ್ನಷ್ಟು ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ.